ಬೀದರ್ ಕ್ರಾಂತಿಯ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿ ಹಡಪದ್. ಇದೀಗ ಹೆಡ್ಲೈನ್ಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಕಪ್ಪು ಬಟ್ಟೆ ಧರಿಸಿ ವಿಧಾನಸೌಧ ಬಳಿ ಮೈತ್ರಿ ಪಾದಯಾತ್ರೆ. ಅತ್ತ ಬೀದರ್ನಲ್ಲಿ ಪ್ರತಿಭಟನೆಗೆ ತಾತ್ಕಾಲಿಕ ಅಂತ್ಯ. ವಿವಿಧ ಬೇಡಿಕೆಗಳನ್ನಿಟ್ಟು ರೈತರ ಬೃಹತ್ ಪ್ರತಿಭಟನೆ. ಬರಗಾಲ ಘೋಷಿಸಿ ಪರಿಹಾರ ನೀಡುವಂತೆ ಆಗ್ರಹ. ರಸ್ತೆ ತಡೆದು ಪ್ರತಿಭಟನೆ, ಟ್ರಾಫಿಕ್ ಜಾಮ್. ಮಲ್ಲಿಕಾರ್ಜುನ್ ಖರ್ಗೆಗೆ ಉತ್ತರಾಖಂಡದಲ್ಲಿ ಅಪಮಾನ ಆರೋಪ. ಆಗಸ್ಟ್ 25ಕ್ಕೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕರೆ. ಅತ್ತ ದಲಿತ ಸಂಘರ್ಷ ಸಮಿತಿಯಿಂದಲೂ ಪ್ರೊಟೆಸ್ಟ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಇಂದು ಕೂಡ ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಜೆಡಿಎಸ್ ನಾಯಕರು ಕಪ್ಪು ಟಿ ಶರ್ಟ್ ಧರಿಸಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆ ನಡೆಸಿದ್ರು. ವಾಲ್ಮೀಕಿ ಹಗರಣದ ಆರೋಪಿ ವಜಾ ಮಾಡದ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟವನ್ನು ತೀವ್ರಗೊಳಿಸಿದ್ವು. ಅತ್ತ ಬೀದರ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಗೆ ತಾತ್ಕಾಲಿಕವಾಗಿ ಅಂತ್ಯ ಘೋಷಿಸಲಾಗಿದೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಈ ಧರಣಿಯನ್ನು ಮುಕ್ತಾಯಗೊಳಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ವಿನೂತನವಾಗಿ ಉಗ್ರ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗಿದೆ. ಎಲ್ಲಿಯವರೆಗೆ ಅಂದರೆ ವಿ ನಾಗೇಂದ್ರ ಅವರು ಸ್ವತಃ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಸಂಪುಟದಿಂದ ವಜಾ ಮಾಡಿ ಹೊರಗಡೆ ತಳ್ಳಬೇಕು. ಅಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ಈ ಹೋರಾಟವನ್ನು ಮತ್ತಷ್ಟು ಉಗ್ರವಾಗಿ ಮತ್ತಷ್ಟು ವಿನೂತನವಾಗಿ ಮಾಡ್ತದೆ ಅನ್ನುವಂಥದ್ದನ್ನು ನಾನು ಎಲ್ಲಿಯವರೆಗೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿಯವರೆಗೆ ತಾರ್ಕಿಕ ಹಂತದವರೆಗೆ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ವಿಧಾನಸೌಧದ ಒಳಗಡೆ ಹೋರಾಟ ಮಾಡ್ತೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಹೊರಗಡೆ ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಸಲುವಾಗಿ ನಾವು ಹೋರಾಟ ಮಾಡಬೇಕಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು. ಅದರಂತೆ 4 ದಿವಸದಿಂದ ಬಹಳ ಯಶಸ್ವಿಯಾದ ಹೋರಾಟ. ಪ್ರತಿ ದಿವಸ ಒಂದೊಂದು ಮಂಡಲದಿಂದ ಒಂದೊಂದು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಬಂದು ಬಹಳ ಯಶಸ್ವಿ ಹೋರಾಟ ಮಾಡಿದ್ದೀವಿ. ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಸೋಮವಾರದಿಂದ ಇನ್ನೂ ವಿನೂತನ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿಗೆ ಈ ಒಂದು ಹೋರಾಟವನ್ನು ಕೊನೆಗೊಳಿಸಬೇಕು ಅಂತ ಇವತ್ತು ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಇಲ್ಲಿಯೇ ಕೊನೆಗೊಳಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಆ ಭ್ರಷ್ಟ ನಾಗೇಂದ್ರ ಯಾರು ಅದೇ ಆರೋಪದಲ್ಲಿ ಈಗಾಗಲೇ ಒಂದ್ಸಲ ರಾಜೀನಾಮೆ ಕೊಟ್ಟಿದ್ದಾನೆ.
ಮತ್ತು ಕೋರ್ಟ್ ಈಗಾಗಲೇ ಅವರಿಗೆ ಬೆಂಗಳೂರು ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಅನ್ನು ಹಾಕಿದೆ. ಅಂಥ ವ್ಯಕ್ತಿಯನ್ನು ಎಲ್ಲಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾನೋ ಕಾಂಗ್ರೆಸ್ ಹೈಕಮಾಂಡ್ ಹೆಸರು ಹೊರಗೆ ಬರುತ್ತೆ ಅಂತೇಳಿ ಭಯಬಿದ್ದು ಮತ್ತೊಂದ್ಸಲ ಮಂತ್ರಿ ಮಾಡಿದ್ದಾರೆ. ಆ ಮಂತ್ರಿಯನ್ನು ಆ ಒಂದು ಇದರಿಂದ ಬಿಡೋವರೆಗೆ ಮೇಲಾಗಿ ಅವರು ಇವತ್ತು ಜಾತಿ ರಾಜಕಾರಣವನ್ನು ಆಡೋದ್ರಲ್ಲಿ ಕಾಂಗ್ರೆಸ್ ಬಹಳ ನಿಸ್ಸೀಮರು. ಅವ್ರು ಯಾವ ರೀತಿ ಜಾತಿ ರಾಜಕಾರಣ, ವಾಲ್ಮೀಕಿ ನಿಗಮದ ಒಂದು ಹಣ ಲೂಟಿ ಮಾಡಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾದ್ರೆ ಅವನು ಪರಿಶಿಷ್ಟ ಜಾತಿಯನ್ನು ಅದಕ್ಕಾಗಿ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದೇವ ಪರಿಶಿಷ್ಟ ಜಾತಿಯ ಹಣವನ್ನು ಹುಡಿಬೇಕು ಅಂತ ನಾಗೇಂದ್ರಗೆ. ಯಾವ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿಗೆ ಹೋಗಬೇಕಾಗಿತ್ತು, ಯಾವ ಬಡ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹೋಗಬೇಕಾಗಿತ್ತು, ಯಾವ ರೈತರ ಗಂಗಾ ಕಲ್ಯಾಣ ಯೋಜನೆಗೆ ಹೋಗಬೇಕಾಗಿತ್ತು, ಯಾವ ವಾಲ್ಮೀಕಿ ಸಮಾಜದ ಯುವಕರಿಗೆ ಕಾರ್ ಕೊಡುವಂಥ ಸಾರಥಿ ಯೋಜನೆಗೆ ಹೋಗಬೇಕಾಗಿತ್ತು, ಆ ಎಲ್ಲ ದುಡ್ಡನ್ನು ನೇರವಾಗಿ ಹೊಡೆದಂಥ ನಿಸ್ಸೀಮ ನಾಗೇಂದ್ರ. ಅದ್ರ ಜೊತೆಯಲ್ಲಿ ಒಬ್ಬ ದಲಿತ ಅಧಿಕಾರಿ ಚಂದ್ರಶೇಖರ ಆತ್ಮಹತ್ಯೆ ಕಾರಣ ಆದವರು ನಾಗೇಂದ್ರ. ಇವ್ರ ಮೇಲೆ ಕೊಲೆ ಕೇಸ್ ಕೂಡ ಆಗಬೇಕು. ಇನ್ನು ವಿವಿಧ ಬೇಡಿಕೆಗಳನ್ನಿಟ್ಟು ರೈತರು ಬೃಹತ್ ಪ್ರತಿಭಟನೆ ನಡೆಸಿದ ಘಟನೆ ಬೀದರ್ನ ನೌಬಾದ್ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಬರಗಾಲ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ ರೈತರು ಬಿಎಸ್ಎಸ್ಗೆ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಬೇಕು, ಕಾರಂಜ ಸಂತ್ರಸ್ತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ಎಕರೆಗೆ ಕನಿಷ್ಠ ರೂಪಾಯಿ 50,000 ಬೆಳೆ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರಸ್ತೆ ತಡೆದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಹೀಗಾಗಿ ಸ್ಥಳದಲ್ಲಿ ಕೆಲಕಾಲ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಯಿತು. ಮಳೆ ಬಿದ್ದರೂ ಸಹ ಬೆಳೆ ಕೈಗೆ ಬರುವುದಿಲ್ಲ. ಆದ ಕಾರಣ ಬರಗಾಲ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಹೊರಗಡೆ ರೈತರ ಸಂತ್ರಸ್ತರು ಇವತ್ತೇನು ಹೋರಾಟ ಮಾಡಿ ನಾವೇನು ಸತತ ಹೋರಾಟ ಮಾಡಿ 920 ದಿವಸ ಕುಂತು 4 ಜನ ವಿಷಯ ತೊಗೊಂಡಿವಿ. ಇಲ್ಲ ನಮ್ಮ ರೈತರು 4 ಜನ ವಿಷಯ ತೊಗೊಂಡ ರೈತರು ಇವತ್ತಿಂದ ಸಚಿವರು ಬಂದು ನಮಗಿಂದ ಹಾಸ್ಪಿಟಲ್ ಬಂದ ವಿಸಿಟ್ ಕೊಟ್ಟು ಇವತ್ತು ಅದ್ರ ಬಗ್ಗೆ ಏನಂದ್ರಿಂದ ವಿಧಾನಸೌಧದಾಗ ಬೆಳಗಾವಿದಾಗ ಅಧಿವೇಶನದಾಗ ಮುಖ್ಯಮಂತ್ರಿಯವ್ರ ಬಳಿ ಸಭೆ ಮಾಡಿದರು. ಇದೇ ಸಚಿವರು ಅವತ್ತಿಂದ ಫಾರೆಸ್ಟ್ ಮಂತ್ರಿ ಇದ್ದರು. ಅವತ್ತೇನಂದ್ರೆ ನಮಗಿಂದ ಕರ್ಕೊಂಡು ಹೋಗಿ ಬೆಂಗಳೂರು ಬೆಳಗಾವಿದಲ್ಲಿ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಸಚಿವರು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಇದ್ದರು. ಮೇಲಿಂದ ಎಲ್ಲ ಅಜಯ್ ಸಿಂಗ್ HKDB ಅಧ್ಯಕ್ಷರಿದ್ದರು. ಎಲ್ಲರೂ ಸಮಕ್ಷಮದಾಗ ಕಮಿಟಿ ಕೂಡಿಸಿ ಅದು ವರದಿ ಕೊಡ್ತು. ಕಮಿಟಿ 6 ತಿಂಗಳು ಮತ್ತು ವರದಿ ಕೊಡ್ತು. ಆ ವರದಿ ಕೊಟ್ಟು ಭರವಸೆ ಕೊಟ್ಟಿಂದ ಇಲ್ಲಿ ಎಬ್ಬಿಸಿದ್ರು. ಮುಖ್ಯಮಂತ್ರಿಯವರು ಹೇಳಿದ್ರು, ಮುಖ್ಯಮಂತ್ರಿಯವರು ಇದರಿಂದ ನಮ್ಮ ಸಚಿವರು ಬರ್ತಾರೆ ನಿಮ್ಗೆ ಎಬ್ಬಿಸ್ತಾರೆ ಅಂತೇಳಿಂದ ಎಬ್ಬಿಸಿದ್ರು. ಹೋರಾಟದಿಂದ ಅಂತ್ಯಗೊಳಿಸಿದೆವು. ಆ ಹೋರಾಟ ಅಂತ್ಯಗೊಳಿಸಿ ಸಚಿವರು ಭರವಸೆ ಕೊಟ್ಟು ಇವತ್ತಿಂದ 1 ವರ್ಷ ಆಯಿತು. ಇವತ್ತು ಅದ್ರಿಗೆ ದಾದಿಲ್ಲ, ಫಿಕಿರಿಲ್ಲ, ಏನಿಲ್ಲ. ಅವ್ರಿಗೆ ಏನು ಚಿಂತನೆ ಇಲ್ಲ ಅವರಿಗೆ. ಯಾಕಂದ್ರೆ ಬೀದರ್ ಜಿಲ್ಲೆ ರೈತರ ಬಗ್ಗೆ ಯಾವುದೂ ಕಾಳಜಿ ಇಲ್ಲ. ಇವತ್ತು ಈ ಸಮಸ್ಯೆಗಳು ಏನವ ಏನಿಲ್ಲ. ನಮ್ಮ ಬೀದರ್ ಜಿಲ್ಲೆ ಯಾವ ರೀತಿ ಅದ ಇವತ್ತಿಂದ ನಮ್ಮ ಕಾರಂಜ ಮುಳುಗಡೆ ಸಂತದ್ದು ಭಾಳ ಅತಂತ್ರದಲ್ಲಿದ್ದಾರೆ. ಕುಟುಂಬಗಳು ಭಾಳ ಬೀದಿ ಪಾಲಾಗ್ಯಾವ. ಇವತ್ತೆಲ್ಲೋ ಹೈದರಾಬಾದ್ ಬಾಂಬೆ ಇವತ್ತು ಫಲವತ್ತಾದ ಜಮೀನು ಬಿಟ್ಟು ಇವತ್ತೆಲ್ಲೋ ಬದುಕ್ಲತ್ತಾರ ಅವ್ರ ಕುಟುಂಬಗಳು ಏನಂತ ನಿಮ್ಗೆ ಉಸಿರು ಹಾಕ್ಲತ್ತಾರ. ಇವತ್ತಿಂದ 180 ಕೋಟಿಯಿಂದ ಕ್ಯಾಬಿನೆಟ್ದಾಗ ಮಾಡ್ಕೊಂಡು ಬಂದ್ರಿ ಸಚಿವರೇ. ಇವತ್ತು ಕೆನಾಲಿಂದ ಮಾಡ್ಕೊಂಡು ಬಂದ್ರಿ 350 ಕೋಟಿ ಹೋದ ಸಲ ಬರೀ ಕೆನಾಲ್ಗಳ ಕೆಲಸಗಳಿಂದ ನಿಮಗಿಂದ ದುಡ್ಡು ಸಿಗ್ತದೆ. ಆ ಕೆನಗಳು ನೋಡಿ ನಾವು ಮೇಂಟೆನೆನ್ಸ್ ಹ್ಯಾಂಗೆ ಮಾಡ್ತಾರೆ. ಯಾವ ಇಂಜಿನಿಯರ್ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿರಿ ನೀವು? ಇದ್ರ ಮೇಲೆ ಅಂದ್ರೆ ನೀವು ಕೆನಾಲ್ಗಳಿಂದ ಗೊತ್ತಂದ್ರೆ ನೀರಿಂದ ಇವತ್ತು ಯಾಕೆ ಮತ್ತೆ ರಿಪೇರಿ ಅಂತೇಳಿ ಆ ಕೆನಾಲ್ಕಿಂದ ರೊಕ್ಕ ಕ್ಯಾಬಿನೆಟ್ದಾಗ ಸ್ಯಾಂಕ್ಷನ್ ಆಗ್ತದೆ. ಇವತ್ತು ಬರಗಾಲ ಡಿಕ್ಲೇರ್ ಆಗೋದು ಬೀದರ್ ಜಿಲ್ಲೆಗೆ. ಇವತ್ತಿಂದ ರೈತರಿಗೆ ಪರಿಹಾರಧನ ಸಿಗಲ್ದು, ಬೆಳೆ ವಿಮೆ ಸಿಗಲ್ದು. ಆದರೆ ಅದು ಎಷ್ಟು ಅರ್ಜೆಂಟ್ ಆಗ್ತದೆ? ಅದು ಯಾಕಂದ್ರೆ ಅದ್ರ 370 ಅದ 5,000 ಕೋಟಿ ಬರ್ತಾ ಇದೆ ನಮ್ಮ ಭಾಗಕ್ಕೆ. 5,000 ಕೋಟಿದಾಗ ನಮ್ಗೆ ರೈತರಿಗೆ ಎಷ್ಟು ಕೊಡ್ಲತ್ತೀರಿ ಹೇಳ್ರಿ? ಈ ವಿಷಯ ಇದರಿಂದ 5,000 ಕೋಟಿದಾಗ ಎಷ್ಟು ಕೊಡ್ಲತ್ತೀರಿ? ಇವತ್ತು ನೀವು MLA ಹಂಚ್ಕೊಳ್ತೀರಿ, ರೋಡು ನಾಲಿ ಹಂಚ್ಕೊಳತ್ತೀರಿ. ಆದರೆ ರೈತರಿಗೆ ಕೊಡೋದು ಆ ಭಾಗಕ್ಕೆ ಹತ್ತಲ್ಲ. 5,000 ಕೋಟಿಯಿಂದ ಯಾವುದೇ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು ಬರ್ದಾರ ಇಲ್ಲ, ನಿಮ್ಗೆ ನೋಡ್ತಿರೇ ಇಲ್ಲ. ಬರೀ ನಿಮ್ಮ ಮಾಡಿ HKDB ಮಾಡಿಕೊಂಡು ನೀವು ನಿಮ್ಮೇ ಡೆವಲಪ್ ಆಯ್ತು ರೀ. MLA ಮನೆ ತುಂಬೋದೇನ, MP ಮನೆ ತುಂಬೇದಾನ? ಇದು ಏನು ಇದದ? ಅದಕ್ಕೆ 5,000 ಕೋಟಿದಾಗ ಇವತ್ತು 500 ಕೋಟಿ ನಮ್ಮ ಫ್ಯಾಕ್ಟ್ರಿಗೆ ಕೊಡ್ರಿ. 500 ಕೋಟಿದಾಗ ಇವತ್ತು ಇಮಿಡಿಯೇಟಾಗಿ ಚಾಲು ಆಗ್ತದೆ ಫ್ಯಾಕ್ಟ್ರಿ. ಇವತ್ತು ನೀವು ಯಾವ ತೊಂದರೆ ಹತ್ತಲ್ಲ, ಯಾವ ಸಾಲ ತೊಗೊಂಬ ಹತ್ತಲ್ಲ, ಯಾವುದು ತೊಂದರೆ. ಇವತ್ತು ನಿಮ್ಮ ಮನಸ್ಸಿನ ಇಚ್ಛಾಶಕ್ತಿ ಇದ. ಹೊಸ MLA ಬಜೆಟ್ ಅದ, MLC ಬಜೆಟ್ ಅದ. ಇವತ್ತು ಫ್ಯಾಕ್ಟ್ರಿ ನಾಳೆಗೆ ಚಾಲು ಆಯ್ತದೆ. ನೀವು ಏನು ಹೋರಾಟ ಮಾಡೋದು ಹತ್ತಲ್ಲ, ಏನು ಗೊತ್ತಲ್ಲ. ನಮ್ಮ ಬಜೆಟಿಂದ ಫ್ಯಾಕ್ಟ್ರಿಗೆ ಬರ್ಕೊಡ್ಲತ್ತೇವೆ. 370 ಬಜೆಟಿಂದ ಕೊಡ್ರಿ, ನಾಳೆ ಫ್ಯಾಕ್ಟ್ರಿ ಚಾಲು ಆಯ್ತು. ಆ ಬ್ಯಾಕಿನೂ ಕೊಟ್ಟು ಹಾಕ್ತೇವೆ. ಫ್ಯಾಕ್ಟ್ರಿ ಚಾಲು ಆಯ್ತು, ಎಲ್ಲನೇ ಚಾಲು ಆಗುತ್ತೆ. ಆದರೆ ನಿಮ್ದಿಂದ ನಿಮ್ಮ ಕುತಂತ್ರಗಳವ. ನೀವು ಸೋಲ್ಬೇಕು. ನೀವು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ತನಕ ಬದಲಾವಣೆ ಆಗಲ್ಲ, ಅಲ್ಲಿ ತನಕ ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕಾಗಿ ಮುಂದೆ ಬರ್ತಾ ದಿನದಲ್ಲಿ ನಿಮಗಿಂದ ಪಾಠ ಕಲಿಸ್ತೀವಿ ನಾವು ರೈತರು. ಅದಕ್ಕಾಗಿ ಇವತ್ತು ಬರಗಾಲ ಡಿಕ್ಲೇರ್ ಆಗಬೇಕು. ಎಕರೆ 50,000 ರೂಪಾಯಿ ಕೊಡಲೇಬೇಕು. ಆಮೇಲೆ ನಮ್ಮ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಸಿಗಲೇಬೇಕು. ಇಲ್ಲ ಅಂದ್ರೆ ಮುಂದೆ ಬರ್ತಾ ದಿನದಲ್ಲಿ ನಾವು ಸಾಲ ಮನ್ನಾನೂ ಮಾಡಬೇಕು. ಆಮೇಲೆ ಸಕ್ಕರೆ ಕಾರ್ಖಾನೆ ಚಾಲೂ ಆಗಬೇಕು. ಇಮಿಡಿಯೇಟಾಗಿ ಕಾರ್ಮಿಕರು ನ್ಯಾಯ ಸಿಗಬೇಕು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದ್ದ ಸ್ಥಳ ಅಪವಿತ್ರ ಎಂದು ಹೋಮ ಮಾಡಿದ ಘಟನೆ ವಿರೋಧಿಸಿ ಆಗಸ್ಟ್ 25ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಬೀದರ್ ಜಿಲ್ಲಾ ಪ್ರಗತಿಪರ ನಾಯಕರ ವೇದಿಕೆ ಸುದ್ದಿಗೋಷ್ಠಿ ಕರೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಈ ವೇಳೆ ದೇಶದಲ್ಲಿ ಭ್ರಾತೃತ್ವದ ಸ್ವಾರಸ್ಯ ಕೆಡಿಸುವ ಹುನ್ನಾರ ಕೆಲವರಿಂದ ನಡೆಯುತ್ತಿದೆ ಎಂದು ವೇದಿಕೆ ಅಧ್ಯಕ್ಷ ಶಂಕರದೊಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಉತ್ತರಾಖಂಡ ಸರ್ಕಾರ ಕಿಡಿಗೇಡಿಗಳ ಮೇಲೆ ಸುಮೋಟೋ ದಾಖಲಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು. ಕನ್ನಡ ಸಂಘಟನೆಯ ಪ್ರತಿಗಳಿಗಾಗಿ ಭಾರತ ಕಾಂಬಳೆ ಅವರು, ದಲಿತ ಸಂಘಟನೆಯ ಕಡೆಯಿಂದಾಗಿ ಬಾಬು ಪಾಸ್ವಾನ್ ಅವರು, ಮಾಧ್ಯಮ ಕಡೆಯಿಂದಾಗಿ ಜಗದೀಶ್ ಬರದರ್ ಅವರಿಗೆ ನಿನ್ನೆ ಸವಾಲು ಮತದಾನ ಮಾಡಿ ಈ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದೆ. ಈ ಕಾರ್ಯಕ್ರಮ ಬರುವ 25ರಂದು, ಇದೇ ತಿಂಗಳ 25/8/2026 ಬೀದರ್ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ನಿರ್ಣಯ ಆಗಿದೆ. ಈ ಘಟನೆ ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವ ವಿಷಯ. ಜಲವೊಂದೇ ಶೌಚ ಚಮನಕ್ಕೆ, ನೆಲವೊಂದೇ ಬಲಗೇರಿ ದೇವಾಲಯಕ್ಕೆ. ಅಂದ್ರೆ ಈ ನೆಲ ಎಲ್ಲರಿಗೂ ಅಷ್ಟೇ ಅಂತ ಹೇಳ್ತಾರೆ. ಯಾವುದು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇಂಥ ಒಂದು 21ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಪ್ರಗತಿಪರ ಕಂಪ್ಯೂಟರ್ ಯುಗ ಇದೆ. ಇಂಥ ಯುಗದಲ್ಲಿ ಕೂಡ ಇದು ಅಸ್ಪೃಶ್ಯತೆ ಜಾತೀಯತೆಯನ್ನು ಮಾಡ್ಕೊಳ್ತಾರೆ. ಅಂದ್ರೆ ಇದಕ್ಕೆ ನಾವು ಬಲವಾಗಿ ಖಂಡಿಸಬೇಕಾಗ್ತದೆ. ಕೇವಲ ಒಂದೇ ಸಮಾಜ ಖಂಡಿಸೋದಲ್ಲ, ಇಡೀ ಭಾರತ ದೇಶ, ಇಡೀ ಸಮಾಜ ಇದನ್ನು ಖಂಡಿಸಬೇಕು. ನಾವೆಲ್ಲರೂ ಕೂಡ ಪ್ರಗತಿಪರರು ಕೂಡಿ ಖಂಡಿಸ್ತಾ ಇದ್ದೀವಿ. ಇನ್ನು ಇದೇ ವಿಚಾರವಾಗಿ ದಲಿತ ಸಂಘರ್ಷ ಸಮಿತಿ ಕೂಡ ಪ್ರತಿಭಟನೆ ನಡೆಸಿದೆ. ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ನೇತೃತ್ವದಲ್ಲಿ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಸುತ್ತ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಶುದ್ಧೀಕರಣದ ಹೆಸರಿನಲ್ಲಿ ಜಾತಿ ತಾರತಮ್ಯ ಮಾಡಲಾಗ್ತಿದೆ ಎಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು. ಜೊತೆಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, let's look to Baba Sahib. ಸೋಮವಾರ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ.